ಒಂದು ರಾಜನು ತನ್ನ ರಾಜ್ಯವನ್ನು ರಕ್ಷಿಸಿದ ಮಹತ್ವಪೂರ್ಣ ಕಥೆಯೂ ಕಂಡುಬರುತ್ತದೆ. ಈ ಕಥೆಯಲ್ಲಿ ಅವನು ಧೈರ್ಯ, ಸೋಮರನಿಷ್ಠೆ ಮತ್ತು ನ್ಯಾಯದ ಪ್ರತೀಕವಾಗಿದ್ದನು. ಅವನು ಪಟೇಲ್ ರಾಜಾಂಗಣದಲ್ಲಿ ಆಡಳಿತ ನಡೆಸುತ್ತಿದ್ದನು. ಆದರೆ ಅವನ ಸಮೀಪದ ರಾಜ್ಯದಿಂದ ಒಂದು ಶತ್ರು ಸಾಮ್ರಾಜ್ಯವು ಅವನ ಹಕ್ಕುಗಳನ್ನು ಗಂಗಾರೋಷಿಸಿಕೊಂಡಿತು. ಈ ಸಮಸ್ಯೆಗೆ ನಿರ್ಧಾರ ತಲುಪಲು ಅವನು ರಾಜಕೀಯ ಕೌಶಲ್ಯವನ್ನು ಬಳಸಿ ಅವನ ಜನರ ಹಿತಕ್ಕಾಗಿ ಹೋರಾಡಿದನು. ಈ ರಾಜನು ತನ್ನ ಜನರ ರಕ್ಷಣೆಗಾಗಿ ಹಲವು ಯುದ್ಧಗಳನ್ನು ನಡೆಸಿದನು. ಮೊದಲನೆಯದಾಗಿ ಅವನು ತನ್ನ ರಾಜ್ಯದ ಸಮುದ್ರ ತೀರವನ್ನು, ಗುಹೆಗಳು, ಕಿತ್ತಳೆಗಳ ಕಾಲುವೆಗಳನ್ನು ಬಳಸಿಕೊಂಡು ಶತ್ರುಗಳ ಹತ್ತಿರದ ಬಲವನ್ನು ತಗ್ಗಿಸಲು ಪ್ರಯತ್ನಿಸಿದನು. ನಂತರ ಅವನು ತಮ್ಮ ದೇಶದ ರಾಜನನ್ನು ಆಮಂತ್ರಿಸಿಕೊಂಡು ಬಹುಮಾನಗಳು ಮತ್ತು ಭದ್ರತೆಗಳನ್ನು ನೀಡಲು ಸಲಹೆ ನೀಡಿದನು. ಇವು ಪ್ರತಿಯೊಂದು ಮುಕ್ತಾಯದಿಂದ ಅವನು ಶತ್ರುಗಳನ್ನು ಪರಮ ಮೇಲೆ ಸೋಲುತ್ತಿದ್ದನು. ಅದರಿಂದ ರಾಜನು ಪ್ರತಿದ್ವಂದ್ವಿಯ ವಿರುದ್ಧ ತನ್ನ ಬಲವನ್ನು ತೋರಿಸಿ ತನ್ನ ರಾಜ್ಯವನ್ನು ಉಳಿಸಿದನು. ಅವನು ತನ್ನ ರಾಜಕೀಯ ಮಾರ್ಗದರ್ಶನ ಮತ್ತು ಧೈರ್ಯದಿಂದ ರಾಜ್ಯವನ್ನು ರಕ್ಷಿಸಿ ಜನರ ಹಿತವನ್ನು ಪ್ರಧಾನವಾಗಿಸಿದ್ದನು. ನಮ್ಮ ಲೈಫ್ ಚಮಕ್ ಕ್ರಿಯೇಷನ್ ಚಾನೆಲ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.